This is Supervision Technology and Infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನಾನು ಜಾಯಲ್. ಇಂದಿನ ಕಿರುಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಅಸಿಸ್ಟಿವ್ ಟೆಕ್ನಾಲಜಿ ಡಿವೈಸ್ಗಳನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ? ಅದೇ ಪ್ರಕಾರವಾಗಿ ಅಸಿಸ್ಟಿವ್ ಟೆಕ್ನಾಲಜಿ ಡಿವೈಸಸ್ಗಳನ್ನು ಅಷ್ಟೇ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸೋದನ್ನ ಕಲಿಯೋದು ತುಂಬಾ ಅತ್ಯಗತ್ಯ. ಪ್ರತಿಯೊಂದನ್ನು ಕೂಡ ನಾವು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ, ಯೂಟ್ಯೂಬ್ ಚಾನೆಲ್ಗಳ ಮೂಲಕವಾಗಿ ಅಥವಾ ಒಬ್ಬೊಬ್ಬ ಸ್ನೇಹಿತರಿಂದ ನಾವು ಕಲಿತಾನೆ ಇದ್ದೀವಿ, ಹಾಗೆ ಕಲಿಸ್ತಾನೆ ಇದ್ದೀವಿ. ಕಲಿಕೆ ಅನ್ನುವಂಥದ್ದು ನಿರಂತರವಾದದ್ದು. ಇದು ನಿಂತ ನೀರಲ್ಲ, ಹರಿಯುವ ಸಾಗರ. ಸ್ನೇಹಿತರೆ, ಇಂದು ನಾವು ಕಲಿಯುವಂತ ವಿಚಾರವೇನೆಂದ್ರೆ, ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಮೂಲಕವಾಗಿ ವಿಸಿಟ್ ಮಾಡುವಂತಹ ವೆಬ್ ಪೇಜ್ ಅಥವಾ ವೆಬ್ಸೈಟ್ಗಳನ್ನ ಶಾರ್ಟ್ಕಟ್ಗಳನ್ನಾಗಿ ಡೆಸ್ಕ್ಟಾಪ್ಗೆ ಹೇಗೆ ಸೆಟ್ ಮಾಡಿಕೊಳ್ಳೋದು ಅನ್ನುವಂಥದ್ದನ್ನ ತಿಳಿದುಕೊಳ್ಳಲಿದ್ದೇವೆ. ಇದಕ್ಕಾಗಿ ನಾನು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ NVDA ಅನ್ನ ಬಳಸಿಕೊಂಡು ಈ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಇದಕ್ಕೆ ನಮಗೆ ಸಮರ್ಪಕವಾಗಿ ಇಂಟರ್ನೆಟ್ ಕನೆಕ್ಷನ್ ಬೇಕಾಗ್ತದೆ. ಹಾಗಾದರೆ ನಾವು ಈಗ ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ಸೊ ಈಗ ನಾನು ಡೆಸ್ಕ್ಟಾಪಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಗೂಗಲ್ ಕ್ರೋಮ್ ನ ಹುಡುಕ್ತೀನಿ. Google Chrome 952. ಓಕೆ, ನನಗೆ ಸಿಕ್ಕಿದೆ. ಇದ್ರ ಮೇಲೆ ಎಂಟರ್ ಮಾಡೋಣ. New tab Google Chrome toolbar address and search bar edit as autocomplete CTRL+L address and search bar. ಇಲ್ಲಿ ನಮಗೆ ಬೇಕಾದಂತಹ ವೆಬ್ಸೈಟ್ ಅಡ್ರೆಸ್ ಅಥವಾ ನಮಗೆ ಬೇಕಾಗಿರುವಂತಹ ವಿಷಯವನ್ನ ನಾವು ಕೀವರ್ಡ್ಸ್ ನ ಮೂಲಕವಾಗಿ ಟೈಪ್ ಮಾಡಿ ಹುಡುಕಬೇಕಾಗುತ್ತೆ. ಸೊ ಈಗ ನಾನು ವರ್ಡ್ ಪ್ರಾಜೆಕ್ಟ್ ಎಂಬ ಈ ಕೀವರ್ಡ್ ಗಳನ್ನು ಟೈಪ್ ಮಾಡಿ ಹುಡುಕ್ತೀನಿ. WORD project word PROJECT selection removed. ಈಗಾಗಲೇ ನಾವು ಈ ಒಂದು ಕೀವರ್ಡ್ ಗಳನ್ನ ಟೈಪ್ ಮಾಡಿದ್ರೆ ಅಥವಾ ಪದಗಳನ್ನ ಟೈಪ್ ಮಾಡಿದ್ರೆ ಅದು ನಮ್ಗೆ ಸಜೆಷನ್ ಆಗಿ ತೋರಿಸ್ತಾನೆ ಇರ್ತದೆ. ಅಥವಾ ಯಾವ್ದಾದ್ರು ಒಂದು ಅಕ್ಷರವನ್ನ ನಾವು ಟೈಪ್ ಮಾಡುವಾಗ ಆ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ ಸಜೆಷನ್ ಅನ್ನ ಗೂಗಲ್ ಕ್ರೋಮ್ ನಲ್ಲಿ ತೋರಿಸಲಾಗ್ತದೆ. Project google.com/search q equals word plus. ಇದ್ರ ಮೇಲೆ ಈಗ ಎಂಟರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು H ಅನ್ನ ಪ್ರೆಸ್ ಮಾಡಿಕೊಂಡು ಹೆಡ್ಡಿಂಗ್ ರೂಪದಲ್ಲಿ ಹೋಗಬಹುದು ಅಥವಾ K ಪ್ರೆಸ್ ಮಾಡಿ ಲಿಂಕ್ ನ ಮೂಲಕವಾಗಿ ಕೂಡ ನ್ಯಾವಿಗೇಟ್ ಮಾಡಬಹುದು. ಈಗ ನಾನು H ಪ್ರೆಸ್ ಮಾಡ್ತೀನಿ. Search modes heading level 1 main landmark clickables clickable web result with site links heading level 2. ಇಲ್ಲಿ ಹುಡುಕುತ್ತಿರುವಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ವೆಬ್ ರಿಸಲ್ಟ್ ಅನ್ನ ಮತ್ತೆ ಲಿಂಕ್ ಅನ್ನ ಕೊಡಲಾಗಿದೆ. ನೋಡೋಣ. K ಪ್ರೆಸ್ ಮಾಡ್ತೀನಿ. Word project the Holy Bible International in the major heading level 3 https://www.wordproject.org visited link. ಓಕೆ, ಈಗಾಗಲೇ ನಾವು ವಿಸಿಟ್ ಮಾಡಿದ್ರೆ ವಿಸಿಟೆಡ್ ಲಿಂಕ್ ಎಂಬುದಾಗಿ ನಮಗೆ ತೋರಿಸಲಾಗುತ್ತೆ. Word project the Holy Bible International in the major languages of the world clickable AAA clickable plus main landmark heading level. ಓಕೆ, ಈಗ ಈ ವೆಬ್ ಪುಟ ತೆರೆದುಕೊಂಡಿದೆ. ವರ್ಡ್ ಪ್ರಾಜೆಕ್ಟ್ ಅನ್ನುವಂಥದ್ದು ಇದೊಂದು ಪವಿತ್ರ ಬೈಬಲ್ ನ ವೆಬ್ಸೈಟ್ ಆಗಿದೆ. ಇದರಲ್ಲಿ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳನ್ನ ಒಳಗೊಂಡಂತಹ ಬೈಬಲ್ ಅನ್ನ ಅಥವಾ ಸತ್ಯವೇದವನ್ನ ಅಪ್ಲೋಡ್ ಮಾಡಲಾಗಿದೆ. ಇಲ್ಲಿ ನಾವು ನಮಗೆ ಬೇಕಾದಂತಹ ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು. ನಾವು ಒಂದು ಮುಖ್ಯವಾದಂತಹ ವೆಬ್ಸೈಟ್ ಅನ್ನ ತೆರೆದ ನಂತರ ಅದರಲ್ಲಿ ಹಲವಾರು ಕೊಂಡಿಗಳನ್ನ ಅಥವಾ ಲಿಂಕ್ ಗಳನ್ನ ನಮಗೆ ನೀಡಲಾಗುತ್ತೆ. ಅಲ್ಲಿ ನಮಗೆ ಬೇಕಾದಂತಹ ವೆಬ್ ಪುಟಗಳನ್ನ ನಾವು ಭೇಟಿ ನೀಡಬಹುದಾಗಿದೆ. ತದನಂತರದಲ್ಲಿ ನಮಗೆ ಬೇಕಾದಂತಹ ವೆಬ್ ಪುಟಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಶಾರ್ಟ್ ಕಟ್ ಅನ್ನ ನಮ್ಮ ಡೆಸ್ಕ್ಟಾಪ್ ಗೆ ಕ್ರಿಯೇಟ್ ಮಾಡಿಕೊಳ್ಳಬಹುದಾಗಿದೆ. Main landmark verse of the day heading level 2. ವರ್ಸ್ ಆಫ್ ದ ಡೇ ಅಂತ ಇರ್ತದೆ. ಸೊ ಅದನ್ನ ಇಲ್ಲಿ ತೋರಿಸಲಾಗುತ್ತೆ. ಈ ಹೆಡ್ಡಿಂಗ್ ನ ನಂತರದಲ್ಲಿ ನಾವು ಡೌನ್ ಏರೋ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಲಿಂಕ್ ಗಳನ್ನ ಮಾಹಿತಿಯನ್ನ ಕೊಡಲಾಗಿರುತ್ತೆ. Audio Bibles heading level 2. ಆಡಿಯೋ ಬೈಬಲ್ಸ್ ಇದೆ. List with 1 items John chapter 1 verse 1 all languages audio sample click here to play/pause link. Go to audio list link. ಗೋ ಟು ಆಡಿಯೋ ಲಿಸ್ಟ್ ಲಿಂಕ್ ಇದೆ. ಇದಕ್ಕೆ ಎಂಟರ್ ಕೊಡ್ತಾ ಇದ್ದೀನಿ. ಈಗ ಈ ವೆಬ್ ಪುಟ ತೆರೆದುಕೊಂಡಿದೆ. ಈ ವೆಬ್ ಪುಟವನ್ನ ನಾನು ಶಾರ್ಟ್ ಕಟ್ ಆಗಿ ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಆಲ್ಟ್ ಕೀ ಅನ್ನು ಪ್ರೆಸ್ ಮಾಡಬೇಕು. Toolbar Chrome menu button sub menu customize and control Google Chrome. ಸೊ ಇದು ಕ್ರೋಮ್ ಮೆನುಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ.
ಇಲ್ಲಿ ಡೌನ್ ಏರೋ ಪ್ರೆಸ್ ಮಾಡೋಣ ಒಂದು ಬಾರಿ. Menu sub-menu. ಇಲ್ಲಿ ನಮಗೆ ಮೋರ್ ಟೂಲ್ ಸಬ್ ಮೆನು, ಈ ಒಂದು ಸಬ್ ಮೆನುಗೆ ನಾವು ಹೋಗಬೇಕಾಗಿದೆ. ಹಾಗಾಗಿ ಎಲ್ ಅನ್ನುವಂತ ಅಕ್ಷರವನ್ನ ನಾನು ಪ್ರೆಸ್ ಮಾಡಿದ್ರೆ ಅದು ನಮ್ಮನ್ನ ಮೋರ್ ಟೂಲ್ ಸಬ್ ಮೆನುಗೆ ಕರ್ಕೊಂಡು ಹೋಗುತ್ತೆ. L more tool sub-menu L13 of 19. ಓಕೆ, ಇಲ್ಲಿ ಮತ್ತೆ ಡೌನ್ ಏರೋ ಮಾಡಬೇಕು. Save page as CTRL plus S1 of 6. ಸೇವ್ ಪೇಜ್ ಆಸ್ ಸಿಕ್ಕಿದೆ. ಇದು ಬೇಕಂದ್ರೆ ನಾವು ಮಾಡ್ಕೊಳ್ಬಹುದು ನಮಗೆ ಬೇಕಾದಂತ ಲೊಕೇಶನ್ ಅಲ್ಲಿ. Create shortcut 2 of 6. ಕ್ರಿಯೇಟ್ ಶಾರ್ಟ್ಕಟ್, ಇದರ ಮೇಲೆ ಎಂಟರ್ ಕೊಡಬೇಕು. Create shortcut dialog. Shortcut name edit selected free audio Bibles. ಈ ಒಂದು ವೆಬ್ ಪುಟದ ಹೆಸರನ್ನೇ ಇದು ತೆಗೆದುಕೊಂಡಿದೆ. ಇದು ಬೇಕಂದ್ರೆ ಇದನ್ನ ಇಟ್ಕೊಳ್ಬಹುದು ಅಥವಾ ನಮಗೆ ಬೇಕಾದಂತ ಹೆಸರನ್ನ ಕೊಟ್ಕೊಳ್ಬಹುದು. ನಾನು ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಟ್ಯಾಬ್ ಮಾಡ್ತಾ ಇದ್ದೀನಿ. Open as window checkbox not checked. ನಮಗೆ ವಿಂಡೋಸ್ ಓಪನ್ ಆದ ನಂತರದಲ್ಲಿ ಈ ವೆಬ್ ಪುಟ ಕೂಡ ತೆರೆದುಕೊಳ್ಬೇಕಾ? ಹಾಗಾದ್ರೆ ಇದನ್ನ ಚೆಕ್ ಮಾಡಬೇಕು. ಬೇಡ ಅಂತಾದ್ರೆ ನಾಟ್ ಚೆಕ್ ಇರುತ್ತೆ, ಅದನ್ನ ಹಾಗೆ ಬಿಡಿ. Create button 1 of 2. ಕ್ರಿಯೇಟ್ ಬಟನ್ ಅಂತ ಇದೆ. Cancel button 2 of 2. ಕ್ಯಾನ್ಸಲ್ ಬಟನ್ ಇದೆ. ನಾವು ಕ್ರಿಯೇಟ್ ಬಟನ್ ಮೇಲೆ ಎಂಟರ್ ಅಥವಾ ಸ್ಪೇಸ್ ಬಾರ್ ಮಾಡೋಣ. Create button 1 of 2. Space free audio Bibles document heading level 1 audio Bibles. ಓಕೆ, ಈಗ ಈ ಒಂದು ವೆಬ್ಸೈಟ್ ಅನ್ನ ನಾವು Alt F4 ಮಾಡೋದ್ರ ಮೂಲಕವಾಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋಣ. Desktop list Google Chrome. ಸೊ ಈಗ ಡೆಸ್ಕ್ಟಾಪ್ ಗೆ ಬಂದಿದ್ದೇವೆ. ಇಲ್ಲಿ ನಾವು ಆಡಿಯೋ ಬೈಬಲ್ ನ ಹುಡ್ಕೋಣ. F free audio Bibles 56 of 56. ನೋಡಿ, ಇಲ್ಲಿ F ಪ್ರೆಸ್ ಮಾಡಿದ್ರೆ ಫ್ರೀ ಆಡಿಯೋ ಬೈಬಲ್ ಅನ್ನುವಂತಹ ವೆಬ್ ಪುಟದ ಶಾರ್ಟ್ ಕಟ್ ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಎಂಟರ್ ಮಾಡಿದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಮೇನ್ ವೆಬ್ಸೈಟ್ ಗೆ ಕರ್ಕೊಂಡು ಹೋಗಲ್ಲ, ಬದಲಾಗಿ ನಾವು ಮೇನ್ ವೆಬ್ಸೈಟ್ ಇಂದ ಏನು ಈ ವೆಬ್ ಪುಟವನ್ನ ತೆರೆದಿದ್ವಿ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದು ಗೂಗಲ್ ಕ್ರೋಮ್ ನ ಮೂಲಕವಾಗಿ ಕೆಲಸ ಮಾಡುತ್ತೆ. ಈಗಾಗಲೇ ನಾನು ತಮಗೆ ತಿಳಿಸಿದ ಹಾಗೆ ಇದು ಗೂಗಲ್ ಕ್ರೋಮ್ ನ ಶಾರ್ಟ್ ಕಟ್. Free audio Bibles Google Chrome. Free audio Bibles. Banner landmark link word link project. Link home slash clickable clickable triple A clickable plus main landmark heading level 1 audio Bibles. ನೋಡಿ, ಇಲ್ಲಿ ಈ ಒಂದು ವೆಬ್ ಪುಟ ತೆರೆದುಕೊಂಡಿದೆ. Clickable main landmark audio Bibles heading level 1. Let's start date and hear the word of God. Luke 11:28. ಸೊ ಇಲ್ಲಿ ಬೈಬಲ್ ನ ಲೂಕನು ಬರೆದ ಸುವಾರ್ತೆಯ ವಾಕ್ಯವನ್ನ ಕೊಡಲಾಗಿದೆ. If using an Android or Apple device, please download and use our Bible app to read and listen to the Bible in English and other languages. Now in the new improved format for the Android version. ಇಂಗ್ಲಿಷ್ ಮತ್ತು ಇತರೆ ಭಾಷೆಗಳಲ್ಲಿ ಆಪ್ ಲಭ್ಯವಿದೆ ಎಂಬುದಾಗಿ ಇಲ್ಲಿ ತಿಳಿಸಲಾಗ್ತಿದೆ. ಓಕೆ ಸ್ನೇಹಿತರೆ, ಸೊ ಶಾರ್ಟ್ ಕಟ್ ನಮಗೆ ಬೇಡ ಅಂತ ಆದ್ರೆ, ಸೊ ಈಗ ನಾನು ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. Folder view list free audio Bibles 56 of 56. ಇದು ಬೇಡ ಅಂತ ಆದ್ರೆ ನಾವು ಡಿಲೀಟ್ ಮಾಡಬಹುದು. ಇದಕ್ಕಾಗಿ ನಾವು ಶಿಫ್ಟ್ ಡಿಲೀಟ್ ಪ್ರೆಸ್ ಮಾಡಬೇಕಾಗುತ್ತೆ. Desktop delete shortcut dialog. Are you sure you want to permanently delete? ಡಿಲೀಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಎಂಟರ್ ಕೊಡಬಹುದು, ಬೇಡ ಅನ್ನೋ ಹಾಗಿದ್ರೆ ಎಸ್ಕೇಪ್ ಮಾಡಬಹುದು. Desktop list. ಪ್ರಿಯ ಸ್ನೇಹಿತರೆ, ಈ ಶಾರ್ಟ್ ಕಟ್ ಅನ್ನು ನಾವು ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಮಾಡಿದ ತದನಂತರದಲ್ಲಿ ನೆಟ್ ಕನೆಕ್ಟಿವಿಟಿ ಇರುವಂತಹ ಸಮಯದಲ್ಲಿ ಈ ಒಂದು ಶಾರ್ಟ್ ಕಟ್ ಅನ್ನ ತೆರೆದು ಪರೀಕ್ಷಿಸಿಕೊಳ್ಳಬೇಕು. ಏಕೆಂದರೆ ಕೆಲವು ವೆಬ್ ಪುಟಗಳನ್ನ ಶಾರ್ಟ್ ಕಟ್ ಆಗಿ ನಾವು ಕ್ರಿಯೇಟ್ ಮಾಡಿಕೊಂಡರೂ ಅವು ಸರಿಯಾಗಿ ತೆರೆದುಕೊಳ್ಳುವುದಿಲ್ಲ. ಸ್ನೇಹಿತರೆ, ಹೀಗೆ ನಾವು ನಮಗೆ ಬೇಕಾಗುವಂತಹ ಅಥವಾ ಅಗತ್ಯ ಬೀಳುವಂತಹ ಜಿಮೇಲ್, ನ್ಯೂಸ್ ವೆಬ್ ಪೇಜ್, ಇನ್ನಿತರೆ ವೆಬ್ ಪುಟದ ಶಾರ್ಟ್ ಕಟ್ ಅನ್ನ ಡೆಸ್ಕ್ಟಾಪ್ ನಲ್ಲಿ ಕ್ರಿಯೇಟ್ ಮಾಡಿ ಬಳಸಬಹುದಾಗಿದೆ. ಈ ಸಂಚಿಕೆ ತಮಗೆ ಉಪಯುಕ್ತವಾಗಿದೆ ಎಂಬುದಾಗಿ ಭಾವಿಸುತ್ತೇವೆ. ಏನಾದರೂ ದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.